ಈ ಕ್ಷಣದ ಪ್ರಮುಖ 25 ಸುದ್ದಿಗಳನ್ನು ನೋಡೋಣ ಬನ್ನಿ. ಲೋಕಸಭೆ ಕಲಾಪದ ವೇಳೆ ಭಾರೀ ಭದ್ರತಾ ಲೋಪ ಪ್ರಕರಣ ಸಂಬಂಧ 7 ಭದ್ರತಾ ಸಿಬ್ಬಂದಿಯನ್ನ ಅಮಾನತುಗೊಳಿಸಲಾಗಿದೆ. ನಿನ್ನೆ ಇಬ್ಬರು ದುಷ್ಕರ್ಮಿಗಳು ಲೋಕಸಭೆ ಪ್ರವೇಶಿಸಿ ಆತಂಕ ಸೃಷ್ಟಿಸಿದ್ರು. ಈ ಸಂಬಂಧ ಭದ್ರತಾ ಲೋಪ ಎಸಗಿದ ಸಿಬ್ಬಂದಿಯನ್ನ ಸಸ್ಪೆಂಡ್ ಮಾಡಲಾಗಿದೆ. ಲೋಕಸಭಾ ಕಾರ್ಯದರ್ಶಿ ಅಮಾನತು ಆದೇಶವನ್ನ ಹೊರಡಿಸಿದ್ದಾರೆ. ಸಂಸತ್ ಕಲಾಪದ ವೇಳೆ ಭದ್ರತಾ ಲೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭಯೋತ್ಪಾದನಾ ನಿಗ್ರಹ ಕಾಯ್ದೆ ಅಡಿಯಲ್ಲಿ ಕೇಸ್ ದಾಖಲಿಸಲಾಗಿದೆ. ಸದ್ಯ ದೆಹಲಿಯ ಎಟಿಸಿಯಿಂದ ಯುಎಪಿಎ ಅಡಿಯಲ್ಲಿ ಕೇಸ್ ದಾಖಲಿಸಿಕೊಂಡು ವಿಚಾರಣೆ ನಡೆಸಲಾಗ್ತಾ ಇದೆ. ಇನ್ನು ಬಂಧಿತರನ್ನ ಇವತ್ತು ಕೋರ್ಟ್ಗೆ ಹಾಜರುಪಡಿಸುವ ಸಾಧ್ಯತೆ ಇದೆ. ಈ ವೇಳೆ ಹೆಚ್ಚುವರಿ ವಿಚಾರಣೆಗೆ ಕಸ್ಟಡಿಗೂ ಪಡೆಯುವ ಸಂಭವ ಇದೆ. ಇನ್ನು ಇವತ್ತು ಬೆಳಗ್ಗೆ 11 ಗಂಟೆಗೆ ಲೋಕಸಭೆ ಕಲಾಪ ಆರಂಭ ಆಗ್ತಾ ಇದ್ದಂತೆ ಭದ್ರತಾ ಲೋಪದ ವಿಷಯ ಪ್ರಸ್ತಾಪವಾಯಿತು. ಈ ವೇಳೆ ವಿಪಕ್ಷಗಳು ಭಾರೀ ಗದ್ದಲ ಎಬ್ಬಿಸಿದ್ವು. ಕಲಾಪ ಆರಂಭ ಆಗ್ತಾ ಇದ್ದಂತೆ ಉಂಟಾದ ಗದ್ದಲ ಸ್ಪೀಕರ್ ಎಷ್ಟೇ ಮನವಿ ಮಾಡಿದ್ರೂ ಕಡಿಮೆಯಾಗಲಿಲ್ಲ. ಹೀಗಾಗಿ ಅನಿವಾರ್ಯವಾಗಿ ಸ್ಪೀಕರ್ ಓಂ ಬಿರ್ಲಾ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿದ್ದಾರೆ. ಲೋಕಸಭೆ ಕಲಾಪದ ವೇಳೆ ಭಾರೀ ಭದ್ರತಾ ಲೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೋಕಸಭಾ ಕಲಾಪ ಆರಂಭ ಆಗ್ತಾ ಇದ್ದಂತೆ ವಿಪಕ್ಷಗಳು ಗದ್ದಲ ಎಬ್ಬಿಸಿವೆ. ಈ ವೇಳೆ ಮಾತನಾಡಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಸಂಸತ್ನಲ್ಲಿ ವಿಪಕ್ಷಗಳಿಂದ ಗದ್ದಲ ಸರಿಯಲ್ಲ. ನಿನ್ನೆ ಲೋಕಸಭೆಯಲ್ಲಿ ನಡೆದಿರುವ ಘಟನೆ ಖಂಡನೀಯವಾದದ್ದು. ಘಟನೆ ಬಗ್ಗೆ ಸ್ಪೀಕರ್ ತನಿಖೆಗೆ ಆದೇಶಿಸಿದ್ದಾರೆ ಅಂತ ಹೇಳಿದರು. ಲೋಕಸಭೆ ಕಲಾಪದ ವೇಳೆ ಭಾರೀ ಭದ್ರತಾ ಲೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ತುರ್ತು ಸಭೆ ನಡೆಸಲಾಯಿತು. ಬಿಜೆಪಿಯ ಹಿರಿಯ ನಾಯಕರ ಜೊತೆ ಪ್ರಧಾನಿ ಮೋದಿ ಸಭೆ ನಡೆಸಿದ್ದು, ಗೃಹ ಸಚಿವ ಅಮಿತ್ ಶಾ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ, ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಸಂಸತ್ ಕಲಾಪ ವೇಳೆ ಭದ್ರತಾ ಲೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಪೊಲೀಸರಿಂದಲೂ ತನಿಖೆ ನಡೆಸಲಾಗ್ತಾ ಇದೆ. ಗಂಭೀರವಾಗಿ ಪರಿಗಣಿಸಿ ತನಿಖೆಗಿಳಿದ ಗುಪ್ತಚರ ಇಲಾಖೆ ಮನೋರಂಜನೆ ಹಿನ್ನೆಲೆ ಬಗ್ಗೆ ತನಿಖೆ ನಡೆಸ್ತಾ ಇದೆ. ಓದಿದ ಕಾಲೇಜು, ಸ್ನೇಹಿತರು, ಸಂಪರ್ಕಿಸ್ತಾ ಇದ್ದ ವ್ಯಕ್ತಿಗಳು, ಆತನ ಸಾಮಾಜಿಕ ಜಾಲತಾಣದ ಬಗ್ಗೆ ತನಿಖೆ ನಡೆಸಲಾಗ್ತಿದೆ. ಇನ್ನು ಈ ಮನೋರಂಜನೆ ಹಿಂದೆ ಹಳೆ ಸಂಸತ್ ಭವನ ವೀಕ್ಷಣೆ ಮಾಡಿದ್ದ. ಆ ವೇಳೆಯೂ ಪ್ರತಾಪ್ ಸಿಂಹ ಕಚೇರಿಯಿಂದಲೇ ಪಾಸ್ ಪಡೆದಿದ್ದ. ಆಗ ಏಕಾಂಗಿಯಾಗಿ ಸಂಸತ್ ಭವನಕ್ಕೆ ಹೋಗಿದ್ದ ಮನೋರಂಜನ್ ಇದೀಗ ಮೊನ್ನೆಯಷ್ಟೇ ಹೋಗಿ ಹೊಸ ಸಂಸತ್ ಭವನ ವೀಕ್ಷಣೆ ಮಾಡ್ತೀನಿ ಅಂತ ಪಾಸ್ ಪಡೆದಿದ್ದ. ಒಮ್ಮೆಯೂ ಸಂಸದ ಪ್ರತಾಪ್ ಸಿಂಹ ಭೇಟಿಯಾಗದ ಮನೋರಂಜನ್ ಕಚೇರಿಯಿಂದ ಪಾಸ್ ಪಡೆದಿದ್ದ. ಮನೋರಂಜನೆ ಬಗ್ಗೆ ಪೊಲೀಸರು ಹಲವು ಮಾಹಿತಿ ಕಲೆ ಹಾಕಿದ್ದಾರೆ. ಆತನ ಈ ರೀತಿಯ ವರ್ತನೆಗೆ ಕ್ರಾಂತಿಕಾರಿ ಪುಸ್ತಕಗಳೇ ಕಾರಣ ಎಂದು ಹೇಳಲಾಗ್ತಿದೆ. ಸದಾಕಾಲ ಕ್ರಾಂತಿಕಾರಿ ಪುಸ್ತಕಗಳಲ್ಲೇ ಆತ ಮುಳುಗಿರ್ತಾ ಇದ್ದ. ಮೈಸೂರಿನಲ್ಲಿ ಯಾವುದೇ ಸ್ನೇಹಿತರನ್ನು ಹೊಂದಿರಲಿಲ್ವಂತೆ. ಸಮಾಜ ಸೇವೆ ಮಾಡಬೇಕು ಅಂತ ಪುಸ್ತಕಗಳನ್ನು ಓದ್ತಾ ಇದ್ದ ಮತ್ತು ಧೂಮಪಾನ ಹಾಗೂ ಮದ್ಯಪಾನದಿಂದ ದೂರ ಇದ್ದಂತೆ. ಈ ಹಿಂದೆ ಅಪ್ಪನ ಪರಿಚಯ ಹೇಳಿಕೊಂಡು ಪಾಸ್ ಪಡೆದಿದ್ದ ಮನೋರಂಜನ್ ಮೊನ್ನೆ ಮಧ್ಯಾಹ್ನ ದೆಹಲಿಯ ಸಂಸದರ ಕಚೇರಿಗೆ ಹೋಗಿದ್ದಾಗ ಸಾಗರ್ ಶರ್ಮನನ್ನ ಕರ್ಕೊಂಡು ಹೋಗಿದ್ದಂತೆ. ಸಾಗರ್ ನನ್ನ ಸಹೋದ್ಯೋಗಿ, ಪಾಸನ್ನ ಸಂಗ್ರಹ ವಸ್ತುವಾಗಿ ಇಟ್ಟುಕೊಳ್ಳುವುದಕ್ಕೆ ಸಾಗರ್ ಶರ್ಮಾ ಇಷ್ಟಪಟ್ಟಿದ್ದಾರೆ. ಈ ಕಾರಣದಿಂದ ಅವರ ಹೆಸರಲ್ಲಿ ಪಾಸ್ ಕೊಡಿ ಎಂದು ಮನವಿ ಮಾಡಿದ್ದಂತೆ. ಅದೇ ಪಾಸ್ನಲ್ಲಿ ಸಂಸತ್ ಒಳ ಹೋಗಿ ಈ ರೀತಿ ಕಲರ್ ಸ್ಪ್ರೇ ಮಾಡಿ ಈಗ ಸಿಕ್ಬಿದ್ದಿದ್ದಾನೆ. ನಾವು ಪಾಸ್ ನೀಡಿದರೆ ಭಯೋತ್ಪಾದಕರ ಪಟ್ಟ ಕಟ್ತಾ ಇದ್ವು ಅಂತ ಮಾಜಿ ಶಾಸಕ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಮೊದಲು ಸಂಸದ ಪ್ರತಾಪ್ ಸಿಂಹರನ್ನ ಅಮಾನತು ಮಾಡಬೇಕು. ಪ್ರತಾಪ್ ಸಿಂಹ ಪರಿಚಯ ಇದ್ದ ಕಾರಣಕ್ಕೆ ಪಾಸ್ ನೀಡಿದ್ದಾರೆ. ಯುವಕರು ಪ್ರತಾಪ್ ಸಿಂಹ ಪರ ಸೋಷಿಯಲ್ ಮೀಡಿಯಾದಲ್ಲಿ ಕೆಲಸನೂ ಮಾಡಿದ್ದಾರೆ. ಇದರ ಹಿಂದೆ ಬೇರೆ ಹುನ್ನಾರ ಇದೆ ಅಂತಂದ್ರು. ಬಸ್ನಲ್ಲಿ ಸೀಟು ಸಿಗದೆ ಪ್ರಯಾಣಿಕರು ಡೇಂಜರ್ ಜರ್ನಿ ಮಾಡಿದ್ದಾರೆ. ರಾಮನಗರ ಪಟ್ಟಣದಿಂದ ಬಿಡದಿ ಕಡೆ ತೆರಳುವ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಈ ಘಟನೆ ನಡೆದಿದೆ. ಬಾಗಿಲಿಗೆ ಜೋತು ಬಿದ್ದು ಜನ ಪ್ರಯಾಣ ಮಾಡಿದ್ದಾರೆ. ಮಹಿಳೆಯರು ಸಹ ಪುರುಷರ ಮಧ್ಯೆಯೇ ಬಸ್ಸಿಗೆ ಜೋತು ಬಿದ್ದಿರುವ ದೃಶ್ಯ ಸೆರೆಯಾಗಿದೆ. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಉಸ್ತುವಾರಿ ಜಿಲ್ಲೆಯಲ್ಲಿಯೇ ಬಸ್ಸಿಗೆ ಕೊರತೆ ಎದುರಾಗಿದೆ. ಕಳ್ಳತನ ಪ್ರಕರಣದ ರಿಕವರಿ ಹಣ ದುರುಪಯೋಗ ಪಡಿಸಿಕೊಂಡಿರುವ ಪ್ರಕರಣದಲ್ಲಿ ಓರ್ವನನ್ನ ಬಂಧಿಸಲಾಗಿದೆ. ಇನ್ಸ್ಪೆಕ್ಟರ್ ಶಂಕರ್ ನಾಯಕ್ ವಿರುದ್ಧ ಬ್ಯಾಟರಾಯನಪುರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು. ಸಿಸಿಬಿ ಪೊಲೀಸರು ಮಧ್ಯವರ್ತಿ ಲೋಕನಾಥ್ನನ್ನ ಬಂಧಿಸಿದ್ದಾರೆ. ಕಳ್ಳತನ ಪ್ರಕರಣದಲ್ಲಿ ರಿಕವರಿಯಾಗಿದ್ದ 75 ಲಕ್ಷ ಹಣ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಎನ್ನಲಾಗಿದೆ. ರೋಲಿಂಗ್ ಮಿಲ್ ಸ್ಥಾಪಿಸದಂತೆ ತುಮಕೂರು ಜಿಲ್ಲೆಯಲ್ಲಿ ಪ್ರತಿಭಟನೆ ನಡೆಸಲಾಗಿದೆ. ಕುಣಿಗಲ್ ತಾಲೂಕಿನ ಕಲ್ಲನಾಯಕನಹಳ್ಳಿ ನಿವಾಸಿಗಳು ಪ್ರತಿಭಟನೆ ನಡೆಸಿದ್ದಾರೆ. ಎಂಎಸ್ ಮೆಟಲ್ ಕಾರ್ಖಾನೆ ರೋಲಿಂಗ್ ಮಿಲ್ ಸ್ಥಾಪಿಸುವುದಕ್ಕೆ ಮುಂದಾಗಿದೆ. ಮಿಲ್ನಿಂದ ಅನಾರೋಗ್ಯ ಕಾಡಲಿದೆ. ಯಾವುದೇ ಕಾರಣಕ್ಕೂ ರೋಲಿಂಗ್ ಮಿಲ್ ಸ್ಥಾಪಿಸಬಾರದು ಅಂತ ಪಟ್ಟು ಹಿಡಿದಿದ್ದಾರೆ. ಕೆಆರ್ಎಸ್ ಬಳಿ ಗಣಿಗಾರಿಕೆಗೆ ಅನುಮತಿ ಕೋರಿದ್ದ ಅರ್ಜಿಯನ್ನ ಹೈಕೋರ್ಟ್ನಲ್ಲಿ ವಿಚಾರಣೆ ಮಾಡಲಾಯಿತು. ಆದರೆ ಸ್ಫೋಟಕ್ಕೆ ಅನುಮತಿ ನೀಡಿ ಆಪತ್ತು ಆಹ್ವಾನಿಸುವುದಕ್ಕೆ ಸಾಧ್ಯವಿಲ್ಲ ಅಂತ ಸಿಜೆ ಪ್ರಸನ್ನ ಬಿ ವರಾಳೆ ನ್ಯಾಯಮೂರ್ತಿ ಕೃಷ್ಣ ಎಸ್ ದೀಕ್ಷಿತ್ ಅವರಿದ್ದ ಪೀಠ ಹೇಳಿದೆ. ಅಲ್ಲದೆ ಅಣೆಕಟ್ಟು ಸುರಕ್ಷತಾ ಕಾಯ್ದೆಯನ್ನು ಪರಿಗಣಿಸಬೇಕಾಗಿದೆ. ಕೆಆರ್ಎಸ್ ಪ್ರಮುಖ ಡ್ಯಾಮ್ ಆಗಿದ್ದು ಸೂಕ್ಷ್ಮ ವಿಷಯವಾಗಿದೆ ಅಂತ ಹೈಕೋರ್ಟ್ ಹೇಳಿದೆ.